ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಸದ್ಯ ಸಕ್ರಿಯರಾಗಿರುವವರು ನಟಿ ದಿಯಾ ಪಾಲ್ಕರ್. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ದಿಯಾ ಪಾಲ್ಕರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ದಿಯಾ ಅವರು ಬಾಲ್ಯದಲ್ಲಿಯೇ ನಟನೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡವರು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಬಾಲನಟಿಯಾಗಿ ಕಿನ್ನರಿ ಎಂಬ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವರು ದಿಯಾ. ಇನ್ನು ಅವರು ನಟಿಸಿದ ಮೊದಲ ಸಿನಿಮಾ ಜಾನಿ ಜನಾರ್ದನ್. ದಿಯಾ ಅವರು ಭರ್ಜರಿ, ಭರಾಟೆ, ಜಾನಿ ಜಾನಿ ಎಸ್ ಪಪ್ಪ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡು ಆನಂತರ ಅಮ್ಮಾಚಿ ಎಂಬ ನೆನಪು ಚಿತ್ರದಲ್ಲಿ ನಾಯಕಿ ತಂಗಿಯ ಪಾತ್ರದಲ್ಲಿ ನಟಿಸಿದ್ದಾರೆ. 50 ಎಂಬ ಕಿರುಚಿತ್ರದಲ್ಲಿಯೂ ದಿಯಾ ಅಭಿನಯಿಸಿದ್ದಾರೆ. ಕಿನ್ನರಿ ಧಾರಾವಾಹಿಯಲ್ಲಿ ಐಶ್ವರ್ಯ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದುಕೊಂಡ ದಿಯಾ ಬಳಿಕ ತಮಿಳಿನ ಲಕ್ಷ್ಮಿ ಸ್ಟೋರ್ ಮತ್ತು ಸರ್ವಮಂಗಳ ಮಾಂಗಲ್ಯ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ನಟನೆ ಜೊತೆಗೆ ಭರತನಾಟ್ಯದಲ್ಲಿಯೂ ದಿಯಾಗೆ ಅಪಾರ ಆಸಕ್ತಿ ಇದೆ. ಇವರ ತಾಯಿ ರಮ್ಯಾ ಹಾಗೂ ಚಿಕ್ಕಮ್ಮ ರಾಧಾ ಅವರು ಭರತನಾಟ್ಯ ಕಲಾವಿದರಾಗಿ ಫೇಮಸ್ ಆಗಿದ್ದಾರೆ. ದಿಯಾ ಈಗಾಗಲೇ ಭರತನಾಟ್ಯದಲ್ಲಿ ಸೀನಿಯರ್ ಮುಗಿಸಿದ್ದಾರೆ. ಹಿರಿತೆರೆ ಮತ್ತು ಕಿರುತೆರೆ ಯಾವುದಾದರೂ ಸರಿ, ಪಾತ್ರ ಬಹಳ ಮುಖ್ಯ ಎಂಬುದು ದಿಯಾ ಮಾತು. ಸಿನಿಮಾದಲ್ಲಿ ನಾಯಕಿ ಆಗಬೇಕೆಂಬ ಆಸೆ ಇದೆ. ಜನಮಾಸದಲ್ಲಿ ಉಳಿಯುವಂತಹ ಗಟ್ಟಿ ಪಾತ್ರಗಳಲ್ಲಿ ಅಭಿನಯಿಸಬೇಕು ಕನಸು ಇದೆ ಎನ್ನುತ್ತಾರೆ ದಿಯಾ. ಸದ್ಯ ದಿಯಾಗೆ ಬ್ರಹ್ಮಗಂಟು ಧಾರಾವಾಹಿಯ ದೀಪಾ ಪಾತ್ರದಿಂದ ಭಾರಿ ಜನಪ್ರಿಯತೆ ಸಿಕ್ಕಿದೆಯಂತೆ. ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಡಿ ಗ್ಲಾಮರ್ ಪಾತ್ರವಿದೆ. ಅದೇ ತರ ಅವರಿಗೆ ಮೇಕಪ್ ಮಾಡಲಾಗಿದೆ. ಹೊರಗಡೆ ಹೋದಾಗ ಮೇಕಪ್ ಇಲ್ಲದೆ ಜನರು ಗುರುತಿಸಲು ಸಾಧ್ಯ ಆಗುವುದಿಲ್ಲ. ಆದರೂ ನನ್ನ ಕಣ್ಣು ಮತ್ತು ಧ್ವನಿ ಮೂಲಕ ಗುರುತಿಸಿ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.